ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಮಸ್ತ್ ಇದ್ರೆ ಹೇಳಿ. ನಾನು ಭಾರಿ ಅಂದ್ರೆ ಭಾರಿ ಇದ್ದೀನಿ. ವೆಲ್ಕಮ್ ಟು ಕಲಬುರ್ಗಿ ಪ್ರಿನ್ಸಸ್ ರೇಷ್ಮಾ ಯೂಟ್ಯೂಬ್ ಚಾನಲ್. ತಾಟಿ ಹಿಡ್ಕೊಂಡು ಹೋಗ್ಲತ್ತೀನಿ ನೋಡ್ರಿ. ನಾ ಎದಕ್ಕೆ ಅಂತಂದ್ರೆ ಊಟ ಹಾಕ್ಸ್ಕೊಂಡು ಬರೋಕೆ ನಾಷ್ಟ ನನಗೆ ಸೇಮ್ ಹೆಂಗೆ ಫೀಲ್ ಆಗಕತ್ತೈತಿ ಅಂತಂದ್ರೆ ಹಾಸ್ಟೆಲ್ದಾಗೆಲ್ಲ ಹೋಗ್ತಿದ್ವಲ್ವ, ತಾಟ ಹಿಡ್ಕೊಂಡು ಗೇಸಿಂದ ಅದೇ ಫೀಲ್ ಆಗಕತ್ತೈತಿ. ಬರ್ರಿ ಅಡುಗೆ ಮನೆಗೆ ಹೋಗಮ್ಮ, ಏನು ಮಾಡೋಕೆ ನೋಡೋಣ. ಆಂಟಿ ಟಿವಿ ನೋಡ್ಲತ್ತಾರ ನೋಡ್ರಿ. ಫುಲ್ ಬೆಳಗ್ಗೆ ಟಿವಿ ನೋಡತ್ತಾರ ಆಂಟಿ. ಏನು ಮಾಡಿರಿ ಅಷ್ಟ? ಉಪ್ಪಿಟ್ಟು ನಮ್ಗೆ ಇಷ್ಟ ಇಲ್ಲ ಅಂದ್ರೂ ತಿನ್ಬೇಕಲ್ಲ, ಮಾಡ್ಯಾರ. ಸೀರಿಯಸ್ಲಿ ನನಗೆ ಉಪ್ಪಿಟ್ಟು ಅಂದ್ರೆ ಇಷ್ಟ ಇಲ್ಲ ಗೈಸ್. ಈ ಉಪ್ಪಿಟ್ಟು ಇಷ್ಟ ಇಲ್ಲ ಅನ್ನೋದಕ್ಕಿಂತ ಈ ಉಪ್ಪಿಟ್ಟು ಒಳಗೆ ಏನು ಹಾಕ್ತಾರೆ ನೋಡ್ರಿ, ಅವು ಏನಂತಾರೆ ಸಾಸಿವೆ ಜೀರಿಗೆ, ಅವು ಇಷ್ಟ ಆಗೋದಿಲ್ಲ. ಟೋಟಲಿ ಉಪ್ಪಿಟ್ಟೇ ಇಷ್ಟ ಇಲ್ಲ ನಾನು. ಒಂದ್ಸಲಿ ಉಪ್ಪಿಟ್ಟು ವಿಡಿಯೋ ಮಾಡಿದ್ದೆ ನಾನು, ನೋಡಿರಬಹುದು, ನೀವು ನೋಡಿರ್ತೀರಿ. ಕಾಂಕ್ರೀಟ್ ಅಂತ ಅನ್ನಿಸ್ತೈತಿ ನನಗೆ ಉಪ್ಪಿಟ್ಟು ಅಂದರೆ. ಊಟ ಆದ್ಮೇಲೆ ತೊಳೆದಿರಬೇಕಲ್ಲ ಬಾಂಡೆ. ನಿನ್ನೆ ನೈಟ್ ಡಿ ಮಾರ್ಟಿಗೆ ಹೋಗಿ ಏನೇನು ತಂದಿನ ಅಂತೇಳಿ ಇವಾಗ ಈ ಲಾಗ್ನಾಗ ತೋರಿಸ್ತೀನಿ. ಯಾಕಿದು ಬ್ಲರ್? ನೈಟ್ ತೋರಿಸ್ಬೇಕಂದ ಅವರೆಲ್ಲ ಮಲ್ಕೊಂಡಿರ್ತಾರಲ್ಲ ಪಾಪ, ಅವರಿಗೆಲ್ಲ ಡಿಸ್ಟರ್ಬ್ ಆಗಬಾರ್ದು ಅಂಥೇಳಿ ನಾನು ಮಾಡಲಿಲ್ಲ. ಎಲ್ಲರಿಗೂ ನೈಟ್ ಹೇಳಿ ಗುಡ್ ನೈಟ್ ಹೇಳಿ ಮಲ್ಕೊಂಡ್ಬಿಟ್ಟೆ. ಸೊ ಇವಾಗ ತೋರಿಸ್ತೀನಿ. ನಾನು ಅದೊಂದು ಬಕೆಟ್ ತೊಗೊಂಡು ಬಂದೇನೆ. ಅಷ್ಟು ಪ್ಲೇಟ್ ತೋರಿಸ್ತೀನಿ. ಇದೊಂದು ಪ್ಲೇಟ್ಸ್ ತೊಳಿಲಾಕ ತೊಗೊಂಡು ಬಂದೀನಿ. ಅದಾದಮೇಲೆ ನಂತರ ಇದು ಟಿಫನ್ ತೊಗೊಂಡು ಬಂದಿದ್ದೆ ಮೊದಲಿಂದನೇ. ಇದು ಪ್ಲೇಟ್ ತೊಗೊಂಡೇನಿ. ಈ ಪ್ಲೇಟ್ ಒಳಗೆ ಒಂದು ಗ್ಲಾಸ್, ಒಂದು ಏನಂತಾರೆ ಕೊಟೋರ, ಒಂದು ತಾಟು, ಇದು ಬಂದೈತಿ. ಇದಾದಮೇಲೆ ಇದು ಬಕೆಟ್ ಮತ್ತು ಜಗ್ ಮತ್ತು ತೋರಿಸ್ತೀನಿ ನಿಮ್ಗೆ. ಗುದ್ದಾಟದಲ್ಲಿ ಕೂಡ ಕಾಣಿಸಲ್ಲ. ಸರಿ ಹೋಗ್ಲಿ, ಎಷ್ಟು ಕಾಣಿಸುತ್ತೆ ಅಷ್ಟೇ ನೋಡ್ರಿ. ಸಾರಿ, ಮತ್ತು ಡಬಲ್ ಮೀನಿಂಗ್ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಪ್ಪ. ನೋಡ್ರಿ, ಕೀಸ್ ತಂದೀನಿ ನಾನು. ಕೀಸ್ ಒಂದೇ ಸಲಿಗೆ 4 ಕೀಲಿ, ಮತ್ತು ಯಾವ್ದಕ್ಕಾರ ಬರ್ದು. ಈಗ ಸದ್ಯಕ್ಕೆ ಲಗೇಜ್ ಇರಲಿಕ್ಕಿಲ್ಲ ನಂದು, ಬಟ್ ಆದಮೇಲೆ ಸ್ವಲ್ಪ ದಿನ ಹೋಗ್ತಾ ಲಗೇಜ್ಗಳು ಆಗೇ ಆಗ್ತಾವೆ, ಅಫ್ಕೋರ್ಸ್ ನನಗೆ ಗೊತ್ತು. ಸೊ ಹಾಗಾಗಿ ಇದಕ್ಕೆ ಎಷ್ಟು ಹಚ್ಚನಂತಲೇ ಗೊತ್ತಾಗಿಲ್ಲ ನನಗೆ. 219 ಅಂತದ. ಬಟ್ ಅದನ್ನು ನಾನು ನಿನ್ನೆ ತೊಗೊಂಡಾಗ ಡಿಸ್ಕೌಂಟ್ ಇತ್ತು ಅದ್ರೊಳಗೆ. ಬಿಲ್ ಒಳಗೆ ನೋಡೋಣ. 219 ಟೋಟಲ್ 1700 ರೂಪಾಯಿ ಆಗಿದೆ ಬಿಲ್ ನಿನ್ನೆ ನನಗೆ. ಇವೆಲ್ಲ ಬಾಡಿಗೆ ಅಂಟಿಸೋ ಸಲಂದೇ ತೊಗೊಂಡೆ, ಏನಾದರೆ ಹಿಂಗೆ ಸಿಕ್ಕಾಕ. ಆಮೇಲೆ ಸಾಬನ್, ಅದಾದಮೇಲೆ ನನ್ನ ಕೂದಲಿಗೆ ಹಾಕೊಳ್ಳೋಕೆ ಇವು ರಬ್ಬರ್, ಇದು ಹಲ್ಲಾಗ ಆಡಿಸ್ಕೊಳಕ್ಕೆ ನಾ ತೊಗೊಂಡಿಲ್ಲ. ಗಣೇಶ ಅಣ್ಣ ತೊಗೊಂಡಾನ, ಅವನಿಗೆ ನಿನ್ನೆ ಕೊಡ್ಬೇಕಂದ್ರೆ ನೆನ್ಪೋಯ್ತು ನನಗೆ. ಹೋಲಿ ಬಿಡು. ಅದಾದ್ಮೇಲೆ ಇದೊಂದು ಬುಟ್ಟಿ ತೊಗೊಂಡೀನಿ. ಏನಾರ ಫ್ರೂಟ್ಸ್ ಅದೆಲ್ಲ ತಂದಿನಿ ಅಂದರೆ ಇದ್ರಾಗ ಇಡ್ಲಾಕ ಬರ್ತದೆ. ಪ್ಲಾಸ್ಟಿಕ್ದಾಗ ಇಡಬಾರ್ದು ಗೈಸ್. ಇದ್ರೊಳಗೆ ಇದು ಅಂತ ಸ್ವಲ್ಪ ಗಾಳಿಗಿರ್ತಾವಲ್ಲ ಅಂಥೇಳಿ. ಅದಾದ್ಮೇಲೆ ಇದೊಂದು ಮ್ಯಾಟ್ ತೊಗೊಂಡು, ಇಲ್ಲಿ ಕಂಪಲ್ಸರಿ ಮ್ಯಾಟ್ ಬೇಕೇ ಬೇಕು. ಯಾಕಂದ್ರೆ ಬೆಡ್ಡಿಂದ ಇಳಿದ ತಕ್ಷಣ ಕಾಲಾಗ ಮ್ಯಾಟ್ ಇರಬೇಕು, ಅಂದರೆ ಚೆನ್ನಾಗಿತ್ತು. ಈ ಕಲರ್ ತೊಗೊಂಡಿನಿ, ಯಾಕಂತಂದ್ರೆ ಇದ್ರ ಗಲೀಜಾದ್ರೂ ಕಾಣಿಸಂಗಿಲ್ಲ ಅಂಥೇಳಿ ಅಷ್ಟೇ, ಮತ್ತೇನಿಲ್ಲ.
ಪಿ ಜಿ ಜಿನೋ ಒಂಥರ ಚೆನ್ನಾಗಿ ನಡೆದೈತಿ ನಂದು. ಈಗ ಹಾಕ್ಬಿಡ್ಲೇನು ಈಗ ಮತ್ತೆ ಇದಕ್ಕೆ ಮೂರ್ತ ನೋಡಲೆ ಸಿ ಎಷ್ಟು ಚಂದ ಕಾಣಕತ್ತೈತಿ. ಬಕೆಟ್ ಒಳಗೆ ಇಡಮು, ಇದು ನೀರಿನ ಬಾಟಲ್ ಇಲ್ಲಿ ಸೈಡಿಗೆ ಇಡಮು. ರೈಟ್ ಸ್ವಲ್ಪ ಒಳಗೊಳಗೆ ಹಾಕಮ್ಮ. ಹಾಂ ಎಷ್ಟು ಮಸ್ತ್ ಕಾಣಕತ್ತೈತಲ್ಲ. ಚಲೋ ರೆಡಿ ಆಗ ಮತ್ತೆ ಈಗ ಫೋನ್ ಹಚ್ತಾನ ರೆಡಿ ಆದಿಲ್ಲ ಅಂತೇಳಿ ವಯಸ್ಸಿಂದ. ಸೊ ಹಾಗಾಗಿ ಪಟ ಪಟ ರೆಡಿ ಆಗ್ತೇನೆ. ನಾನು ಕರ್ಕೊಂಡು ಹೋಗೋಕ್ಕದ ಅಣ್ಣ ಬಂದನು, ಗಣೇಶ್ ಅಣ್ಣ ನೋಡ್ರಿ ಎಲ್ಲ ಹ್ಯಾಂಗೆ ವೆಯ್ಟ್ ಮಾಡ್ಕೊಂಡು ನಿಂತಾನೆ. ನನಗೆ ಮನೆ ಚಾವಿ ಬೇರೆ ಸಿಕ್ಕಿಲ್ಲ. ಆಕಿ ಅಕ್ಕ ಎಲ್ಲಾಳನು ಮನ್ಮಥ ನಿಂದ್ರಕ್ಕಿ ಅಕ್ಕಗೆ ಹೇಳಿ ಬರ್ತೀನಿ, ಚಾವಿ ಹಾಕಿಲ್ಲ. ಕೂದಲ ಪಿನ್ನ ಮರವಾಗಿದೆ ನೋಡಿ. ಇವತ್ತು ಕರ್ಕೊಂಡು ಹೋಗಕ್ಕೆ ಬಂದ ನಮ್ಮ ಅಣ್ಣ. ನಮ್ಮ ಹಾಸ್ಟೆಲ್ದಾಗೇನು ನಾವು ಸಾರಿ ನಮ್ಮ ಪಿ ಜಿ ಒಳಗೇನು ಅಷ್ಟೇನು ಸ್ಮಾರ್ಟ್ ಹುಡುಗಿಯರಿಲ್ಲ. ಯಾಕಿಂತ ಪರಿ ಬರ್ತಿದ್ರು ರೆಡಿಯಾಗಿ. ಹೌದಾ? ಡವ್ಗಳು ಬರೀ ಡವ್ಗಳು. ಹಾಂ ಹೌದು, ಇಷ್ಟು ದಿನ ಚಸ್ಮಾ ಹಾಕೊಂಡು ಓಡಾಡಿದಾಗ ನಾ ಬಂದು 4 ದಿನ ಆಯಿತು. ನಾನು ನೋಡೇ ಇಲ್ಲ ಪಾಪ ನಿನಗೆ. ಇದು ಜಿಮ್ ಅವಂದೇ ನೋಡ್ರಿ, ಇದು ಜಿಮ್ ನಮ್ಮ ಅಣ್ಣ ಮಾಡೋ ಜಿಮ್ ಇದು. ನಾನಿನ್ನೊಂದು ಸ್ವಲ್ಪ ದಿನ ಆದ್ರೆ ಅಡ್ಮಿಷನ್ ಮಾಡ್ತೀನಿ. ಹೆಂಗೆ ಕಾಣಕತ್ತೀನಿ? ರೈಡರ್ ಜಾಕೆಟ್ ಹಾಕೊಂಡು ಹೋಗಿಸಿದ್ವಿ, ಅದು ಬೈಕ್ ರೈಡ್ ನಾನೇ ಮಾಡಾಕತ್ತೀನಿ. ಅದಕ್ಕೆ ನಮ್ಮ ಅಣ್ಣನ ಹಾಕೊಂಡು ಬರ್ತದಿಲ್ಲ ನೋಡೋಣ, ಟ್ರಯಲ್ ಮಾಡಿದ್ರೆ ಇದಂತೇಳಿ ಸಾಕಾಗಿ ಕಾಣಿಸಾಕತ್ತದಪ್ಪ. ಹೆಂಗೆ ಕಾಣಕತ್ತೈತಿ? ಫುಲ್ ಎಕ್ಸೈಟಿಂಗ್ದಾಗಿದ್ದೀನಿ ನಾನಾರ. ಅಲ್ಲ ಗೈಸ್, ಫೈನಲಿ ರೆಡಿ ಆಗಿ ನೋಡ್ರಿ ರೈಡ್ಗೆ. ನಮ್ಮ ಅಣ್ಣ ಶೂ ಹಾಕೋಕತ್ತೀನಿ, 2 ತಾಸು ಆಯ್ತು. ಶಿವಗಂಗೆ ಹೊಲತ್ತಿದ್ದೇವೆ, ಶಿವಗಂಗೆ. ಹಾಂ ನೋಡ್ರಿ, ನಾನು ಫಸ್ಟ್ ಟೈಮ್ ಹೊಲತ್ತೀನಿ, ಭಾರಿ ಅದ ಅಂತ ಹೇಳತ್ತನ ಅಣ್ಣ. ಗೊತ್ತಿಲ್ಲ, ನಾನು ನೋಡಿದ್ಮೇಲೆ ಬರೀ ಅಳ್ಳತ್ತಿನ ಬಂದು 4-5 ದಿನ ಆಯ್ತು. ಬರೀ ಕರ್ಕೊಂಡು ಹೋಗ್ತೀನಿ ಅಂತಾನೆ ಗೈಸ್. ಕರ್ಕೊಂಡು ಹೋಗಂಗಿಲ್ಲ, ಏನಿಲ್ಲ. ಅಲ್ಲಿ ತಾನು ಕರ್ಕೊಂಡು ಹೋದಂಗೆ ಮಾಡ್ತಾನೆ. ಭಾವ ಟ್ರಾಫಿಕ್ ಅದ ಅಂತೇಳಿ ವಾಪಸ್ ಕರ್ಕೊಂಡು ಬಂದ. ಮೊನ್ನೆ ಹಿಂಗಾಗಿದೆ. ಹ್ಞೂ ಆಯ್ತು ಅಂತ. ನಿನ್ನೆನೂ ಅಷ್ಟೇ ಡಿ ಮಾರ್ಟಿಗೆ ಹೋಗ್ಬೇಕು ಅಂತಂದ್ರೆ ಸಂಜೆ ತಾನು ಕುಂತಾನ. ಆಮೇಲೆ ಸಂಜೆ ಟೈಮಿಗೆ ಹೋಗಮಂತ. ಸಂಜೆ ಟ್ರಾಫಿಕ್ ಇರೋದು ಗೊತ್ತಿದೆ ಅದಲ್ಲ. ಮತ್ತೆ ಬಾಯ್ ಪಡ್ಕೊಂತೀನಿ ಬಾ ಅಂತ ಹೇಳಿ ಅಂದ್ರು ಕರ್ಕೊಂಡು ಹೋದೆ ನಿನ್ನೆ. ಹಲೋ ಸರ್, ಕ್ಲಿಯರ್ ಬಂದಿಲ್ರಿ? ನಾನು ರೆಡಿ, ನಮ್ಮಣ್ಣ ರೆಡಿ. ಅವರಿಬ್ರಲ್ಲರ ಇನ್ನ ಕಾಣಿಸಲಾಗಿರಲ್ಲ. ಬರ್ರಿ ಜಲ್ದಿ ಬರ್ರಿ. ಹೆಂಗದ ನೋಡಿ ಅಣ್ಣನ ಗಾಡಿ, ರಾಯಲ್ ಎನ್ಫೀಲ್ಡ್. ಯಾವುದಿದು? ನೀವು ನಮ್ಮ ನಡೆ ಶಿವಗಂಗೆ ಕಡೆ. ಹಾಂ ಚಲೋ. ಒಂದೇ ಗಾಡಿ ಮೇಲೆ ಹೊಂಟ್ರಲ್ಲ ಅವರು. ಗಾಡಿ ಬಿಟ್ಟ ಮೇಲೆ ನಾವು ಸ್ವಲ್ಪ ಅಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡ್ವಿ. ಕ್ಯೂನ್ಯಾಗ ನಿಂತಿದ್ವಿ. ಬೆಂಗಳೂರು ಅಂದ್ರೆ ಟ್ರಾಫಿಕ್ ಅಂದ್ರೆ ಬೆಂಗಳೂರು ನೋಡ್ರಿ. 990 ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಂಡು ನಮ್ಮ ನಡೆ ಶಿವಗಂಗೆ ಕಡೆ ಅಂತ ಹೇಳಿಗಿಸಿಂದ ಫುಲ್ ಫಾರ್ಮ್ನಾಗ ಹೊಂಟ್ಬಿಟ್ಟಿವಿ ಅಣ್ಣ ತಂಗಿ ಇಬ್ಬರೂ. ನೋಡಿರ್ಬೇಕು ನಮ್ಮ ವೀಡಿಯೋಸ್ ಆಲ್ರೆಡಿ ನೀವು ಅಲ್ಲ. ರೈಡ್ ಮಾತ್ರ ಸಖತ್ ಮಜಾ ಕೊಡಕತ್ತೈತಿ ಗೈಸ್. ಮಧ್ಯಾಹ್ನ ಊಟ ಮಾಡೋದೇ ಬಂದಿದ್ದೀವಲ್ಲ, ಸೊ ಹಸು ಐತೆ. ಒಂದು ಕ್ಯಾಂಟೀನ್ದಾಗ ಕುಂತಿದ್ದೀವಿ. ನಿನಗೆ ಮಾತಾಡಕತ್ತೀನಿ. ಚಪಾತಿ ಊಟ ಹೇಳಿ ಊಟ ಮಾಡಿ ಮತ್ತೆ ಚಾಲು ಮಾಡ್ತೀವಿ ರೈಡ್.
ಅಣ್ಣ ಎಷ್ಟು ಕಿಲೋಮೀಟರ್ ಅದ ಶಿವಗಂಗೆ? ಅಂದ್ರೆ 30 ಕಿಲೋಮೀಟ್ರ್ ಬಂದಿದೆ. ಎಷ್ಟು 60 ಕಿಲೋಮೀಟ್ರಾ ಏನು 80 ಕಿಲೋಮೀಟ್ರ್? 80 ಕಿಲೋಮೀಟರ್. ಇವಾಗ 30 ಕಿಲೋಮೀಟ್ರ್ ಬಂದಿದ್ದು, ಇನ್ನು 50 ಕಿಲೋಮೀಟ್ರ್ ಹೋಗ್ಬೇಕು ಗೈಸ್. ಹೋಗೋದು ಹೆಂಗೆ 30 ಕಿಲೋಮೀಟ್ರ್ ಹೆಂಗೆ ಓಡಿದ್ವಿ ಹೆಂಗೆ ಬಂದಿದೆ ಅಂತ ನನಗೆ ಗೊತ್ತಾಗಿಲ್ಲ. ಸ್ವೀಟ್ ನಾವಲ್ಲಪ್ಪ ತಿನ್ನೋದು. ಬಿಸಿ ಬಿಸಿ ಊಟ, ಬಿಸಿ ಬಿಸಿ ಊಟ ಚಲೋ ತಿನ್ನಮ್ಮ. ಇವರು ಒಚ್ಚಿಟ್ಟ ನನ್ನ ಚಪಾತಿ ಇಷ್ಟೊಂದು ಚೆನ್ನಾಗಿಲ್ಲ. ಒಂದು ಮಜ್ಜಿಗೆಯನ್ನು, ಒಂದು ಸೀರ, ಒಂದು ಆಲೂ ಪಲ್ಯ ಕೊಡ್ತಾರೆ. ಗೈಸ್ ಫೈನಲಿ ಊಟ ಮುಗೀತು. ಇವಾಗ ಮಹಾರಾಣಿ ರೆಡಿ ಆಗಕತ್ತಾಳ. ಮಹಾರಾಣಿ ಮಹಾರಾಜ ಅಲ್ಲ ಮಹಾರಾಣಿ. ನಾ ಇದೀನಿ ನೋಡ್ರಿ, ರಾಜ ಇದ್ದೀನಿ ನಾನು. ರೆಡಿ ಆಗಿಬಿಟ್ಟು ಜಲ್ದಿನಿ. ಆ ಹೋಟೆಲ್ದಾಗ ನೋಡ್ರಿ ಎಲ್ಲರೂ ನನಗೆ ನೋಡಕತ್ತಾರ. ಅಂಕಲ್ ಒಂದೇ ಸಲ ನೋಡೋದೇ ನೋಡಕತ್ತಾರ. ಚಲೋಪ್ಪ ಹೋಗೋದು ಟೈಮ್ ಆಗ್ತದೆ ಆಲ್ರೆಡಿ. ಈಗ ಮತ್ತೆ ನಾವು ಇವಾಗ ಚೆಕ್ ಮಾಡಿದ್ವಿ ಗೈಸ್. ನಾನು ಹೇಳಿದ್ನಲ್ಲ ಅವಾಗಲೇ ಒಂದು 30 ಕಿಲೋಮೀಟ್ರ್ ಬಂದೀವಿ ಅಂತೇಳಿ. ನಾವು 60 ಕಿಲೋಮೀಟ್ರ್ ಬಂದಿದ್ದೆವು. ಇನ್ನು 30 ಕಿಲೋಮೀಟ್ರ್ ಹೋಗ್ಬೇಕು ನಾವು. ಲೊಕೇಶನ್ ಚೆಕ್ ಮಾಡಿದ್ಮೇಲೆ ಗೊತ್ತಾಯ್ತು ನಾವು ಇಷ್ಟು ಜಲ್ದಿ ಇಷ್ಟು ಲಾಂಗ್ ಬಂದೀವಿ ಅಂತ ಹೇಳಿದ್ವಿ. ಸಾವಿ ತೆಗಿಲಿ ಎಲ್ಲೈತಿ. ಇವನಿಗೆ ಕಾಲು ತಕ್ಕ ಕೈ ಒತ್ತಕ್ಕೊಬ್ರು ಇರಬೇಕಾಗಿತ್ತು ನೋಡ್ರಿ ಗೈಸ್. ಮಿಸ್ಟೇಕ್ ಆಗಿದೆ. ಚಾವಿ ತೆಗಿಲಕ್ಕ, ಚಾವಿ ಹಾಕ್ಲಕ್ಕ. ಎಲ್ಲಿ ಬರ್ತದೆ ಚಾರ್ಜ್ ಹಚ್ಚಲಕ್ಕ? ಚಲೋ. ಯಾಕಂದರೆ ನನ್ನ ಫೋನಿನ ಚಾರ್ಜ್ ಇವಾಗೇ ಲೋ ಆಗಕತ್ತದ ಗೈಸ್. ಯಾಕೋ ಗೊತ್ತಿಲ್ಲ, ಬ್ಯಾಟ್ರಿ ಇದಾಗಿದಾವೇನೋ, ಚಾರ್ಜೇ ಬರಾಗತ್ತಿಲ್ಲ ಜಾಸ್ತಿ. ಬೆಂಗಳೂರು ಬಂದ ತಕ್ಷಣ ಸ್ವಲ್ಪ ನನ್ನ ಫೇಸ್ ಚೆನ್ನಾಗೈತಿ. ಹೌದು ಅನ್ನೋರು ಕಮೆಂಟ್ ಮಾಡಿರಿ. ಹೋತ ದಾರ್ಯಾಗ ಇದೇನು ಗೋ ಕಾರ್ಟಿಂಗ್ ಏನಂತಾರೆ ಇದಕ್ಕೆ? ಕಾರ್ ಕಾರ್ ರೇಸಿಂಗ್, ಮೇ ಬಿ ಗೋ ಕಾರ್ಟಿಂಗ್ ಅಂತಾರೆ ಅನ್ನಿಸ್ತು ನನಗೇನಷ್ಟು ಗೊತ್ತಿಲ್ಲ. ಟ್ರೈ ಮಾಡಕ್ಕೆ ಬಂದೀವಿ ನೋಡವ್. ಗಣೇಶನಾಗ ಹೇಳತ್ತಿ ನನಗೆ ಬರಂಗಿಲ್ಲ ಬ್ಯಾಡ ಅಂತೇಳಿ. ಆದ್ರೆ ನನಗೆ ಟ್ರೈ ಮಾಡೋಣ ಬರ್ತದೆ ಅಂತ ಹೇಳತ್ತೀನಿ ನೋಡ್ರಿ. ಈ ಕಣ್ಣಲ್ಲಿ ಇನ್ನ ಏನೇನು ನೋಡ್ಬೇಕು ಬರ್ಲಂತಂದ್ರೆ ಕಿದು ನಡೆಸ್ಕಿಲ್ಲ. ಸಣ್ಣದು ಪರಗೊಳಕಾರ ಇಜ್ಜತ್ ಕಮ್ಮಿ ಅದೇನ. ಆದ್ರೆ ಓಡಿಸ್ಲಾರ್ದೆ ಗಪ್ಪಿದ್ರೆ ಚಲೋ. ಹೌದಲ್ಲ ಗೈಸ್? ಓಡಿಸ್ಲಾರ್ದೆ ಸುಮ್ಮಿರೋದೇ ಬೆಸ್ಟ್ ಇಲ್ಲ. ಇದು ಏನದ ಗೈಸ್? ಮೇ ಬಿ ಫುಟ್ಬಾಲ್ ಆಡೋದ ಅನ್ನಿಸ್ತದೆ. ಟಕಕ್ 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 ಟಕಕ್. ನನಗಾರ ಗೊತ್ತಿಲ್ಲಪ್ಪ ಇದು ಏನದ. ಕಮೆಂಟ್ ಮಾಡಿರಿ ನೀವು. ಭಾಳ ಗೇಮ್ಸ್ ಅವ ಇಲ್ಲಿ. ಆಡ ನೋಡಿ. ಇದೇನದ ಅಣ್ಣ? ವಾಲಿಬಾಲಾ ಏನು? ಹಾಂ, ಹಂಗದ ಏನಿದು? ನಾ ಯಾಕೆ ಹೋಗ್ಲಿ? ಹಾಕೋಲ್ಲ ಗೈಸ್. ಫಸ್ಟ್ ಟೈಮ್ ಟ್ರೈ ಮಾಡಕತ್ತೀನಿ. ಗೊತ್ತಿಲ್ಲ ಹೋಗಿ ಎಲ್ಲೆಲ್ಲಿ ಗುದ್ದುತ್ತೀನಿ, ಏನು ಮಾಡ್ತೀನಿ ಅಂತೇಳಿ. ಯೂಸಿಂದ ಪ್ರೊಸೀಜರ್ ಮಾತ್ರ ಸಕ್ಕತ್ತೈತಿ. ನಮ್ಮ ಹಾಸ್ಪಿಟಲ್ ಕೊಟ್ಟಂಗೆ ಕೊಡ್ಲತ್ತಾನೆ.
ಇವಾಗ ನೀವು ಯೂಸ್ ಮಾಡ್ತೀರಾ ಬೇರೆಯವ್ರಿಗೂ ಯೂಸ್ ಮಾಡ್ತಾರೆ ಅದು ಏರ್ದು ಮತ್ತೆ ಏರ್ ಅದರಲ್ಲಿ ಕೂರುತ್ತೆ ಎಣ್ಣೆ ಹಾಕೊಂಡ್ ಬಂದಿರ್ತೀರಾ ಎಣ್ಣೆನೂ ಅದರಲ್ಲಿ ಕೂರುತ್ತೆ ಬೇರೆಯವ್ರು ಹಾಕೊಳ್ಳಲ್ಲ ಕರೆಕ್ಟ್ ಬ್ರೋ ಕರೆಕ್ಟ್ ನೀವು ಹೇಳೋದು ರೈಟ್ ಹೇಳಿ ಇದು ಹೆಂಗೆ ಅಂತ ರೇಸ್ ಮಾಡಕ್ ಬಂದಾಳೆ ಎಕ್ಸ್ಲೇಟರ್ ಕಾಲು ನಿಲ್ಕಂಗಿಲ್ಲ ಬ್ರೇಕ್ನ ಕಾಲು ನಿಲ್ಕಂಗಿಲ್ಲ ಮುಂದಕ್ಕೆ ಸರಿ ಮುಂದೆ 4 ದಿನ ಬಿಡ್ಲತ್ತಾರ ಇದೇನಿದು ಇದು ನಂದೆ ಹಾಂ ಓಕೆ ಇಲ್ಲ ಆಕೆ ಕಾಲು ನಿಲ್ಕಲ್ಲ ದಿನ ಬಿಡ್ಲತ್ತಾರ ಸುಮ್ಮನೆ ಅಸಹ್ಯ ಮಾಡಬೇಡ ಅದಕ್ಕೆ ಹೇಳ್ತೀನಿ ಹೈಟ್ ಆಗ ಅಂತ ಈಗ ಓಕೆ ಇನ್ನೂ ಬೇಕಾ ಇನ್ನೂ ಬೇಕು ಅವಳಿಗೆ ಇನ್ನೊಂದು ಕೊಡಿ ಇರಲಿ ನೋಡ್ರಿ ಎಷ್ಟರ ಇಜ್ಜತ್ ಕಮ್ಮಿ ಅಲತ್ತಪ್ಪ ನನ್ನ ಹೈಟಿಂದು ಹಿಂಗೆ ದೊಡ್ಡದೇ ತರ್ಲತ್ತರ್ತು ಈಗ ಆಕಿ ಕಾಲು ನಿಲ್ಸಲಾಗ್ಯಾವ ಅದಕ್ಕಾಗಿ ಹಿಂದಕ್ಕೆ ಎಷ್ಟಿಟ್ಟು ನೋಡು ತಲೆದಿಂಬ ಇನ್ನೊಂದು ಮತ್ತೊಂದು ತೊಗೊಂಡ್ಬಂದಾರ ನೋಡೋಣ ದಬಾಶಿಡು ಇನ್ನೊಂದು ಇದೆಯಣ್ಣ ಮತ್ತು ಆಮೇಲೆ ದಾರಿಯಲ್ಲಿ ಏನಂತ ನೀನು ಸ್ಪೀಡ್ ಓಡಿಸಲ್ ಬಾ ಓಡಿಸಲ್ಲ ಇನ್ನು ಈಗ ನಿನಗೆ ಮುಂದಕ್ಕಾಗು ಹಾಂ ಈಗ ಹತ್ಲತ್ತವ ಹಾಂ ರೈಟ್ ಹೇಗೆ ಸಿಗ್ಬೇಕು ಕಾರಲ್ಲಿ ಏನು ಹಾಕೋತೀರಲ್ಲ ಸೇಮ್ ಅವಳು ಕಾರ್ ನಡ್ಸಕ್ಕೆ ಬರಲ್ಲ ಅವಳಿಗೆ ಹಿಂಗೆ ಹಾಕೊಳ್ಳಿ ಸಿಗಸಲ್ಲಿ ಈಗ ಎದುರು ಹಾಕೋ ನಾವು ಕೊಳಕ್ಕೆ ಸೀಟ್ ಬೆಲ್ಟ್ ಹಾಕಲು ಬರಲ್ಲ ಇದಕ್ಕೆ ಹಾಕೋ ಹಂಗೆ ಗೈಸ್ ಇದು ಫಸ್ಟಿಗೆ ನನಗೆ ಬರಲಿಲ್ಲ ಹೋಗಿ ಒಂದು 2-3 ಕಡೆ ಗುದ್ದಿದೆ ಫಸ್ಟಿಗೆ ಅವ್ರು ಏನಂದಿದ್ರು ಗೊತ್ತಾ ಅದಕ್ಕೆ ಏನಾದರೂ ಡ್ಯಾಮೇಜ್ ಆದ್ರೆ 3,000 ರೂಪಾಯಿ ಫೈನ್ ಕಟ್ಟಬೇಕು ಅಂತ ನಮ್ಮ ಗಣೇಶ ಅಣ್ಣ ಭಾರಿ ಹೊಡೆದನ ಗಾಡಿ ಸ್ಪೀಡನ್ನ ಸ್ಲೋ ಯಾಕಂತಂದರೆ ಒಂದು 2-3 ಕಡೆಗೆ ನಾನು ಡ್ಯಾಶ್ ಹೊಡೆದಿದ್ದೆ ಸೊ ಅದಕ್ಕೆ ಮತ್ತೆ ಏನಾರು ಆಗೋಕ್ಕಿನಪ್ಪ ಇಲ್ಲ ಸ್ಲೋ ಹೋದ್ರೈತೆ ಅಂತ ಹೇಳಿ ಸ್ಲೋ ಬಂದೆ ಅಂದ್ರೂ ಫಸ್ಟ್ ಟೈಮ್ ನಾನು ಚೆನ್ನಾಗೇ ಹೊಡೆದೆ ಪರವಾಗಿಲ್ಲ ನಾಲೆಜ್ ಇಲ್ಲ ಅಂತಂದ್ರು ಮ್ಯಾನೇಜ್ ಮಾಡಿದೆ ಅದೇ ಮೇನ್ ಅಲ್ಲ ನಾಲೆಜ್ ಇಲ್ಲ ಅಂದರೂ ಮ್ಯಾನೇಜ್ ಮಾಡಿದ್ರೆ ಒಂದು ದೊಡ್ಡ ಮ್ಯಾನೇಜ್ ಏನಂತಾರೆ ಅದಕ್ಕೆ ಒಂದು ದೊಡ್ಡ ಕಲೆ ಅಂತ ಹೇಳಿ ಸೊ ಅಲ್ಲಿ ಮುಗಿಸ್ಕೊಂಡು ಗೀಸಿಂದ ನಾವು ಸೀದಾ ಶಿವಗಂಗೆಗೆ ಹೋದ್ವಿ ಶಿವಗಂಗೆಗೆ ಹೋಗೋ ಟೈಮಿಗೆ ಅಲ್ಲಿ ರೋಡ್ ಸ್ವಲ್ಪ ಚೆನ್ನಾಗದ ಅಂತ ಹೇಳಿ ಗಾಡಿಲೇ ಜಾಸ್ತಿ ಹೋಗಂಗಿಲ್ಲ ಅಂಥೇಳಿ ನನಗೆ ರೈಡಿಂಗ್ ಕೊಟ್ಟಿದ್ದು ಅಣ್ಣ ಬೈಕ್ ರೈಡ್ ಮಾಡಿಕೊಂಡು ಹೋದ ಗೈಸ್ ಪಾರ್ಟ್ 2 ಒಳಗೆ ಪೂರ್ತಿ ವಿಡಿಯೋ ನಿಮ್ಗೆ ಸಿಗ್ತೈತಿ ಯಾಕಂತಂದರೆ ಇದು ಭಾಳ ಲಾಂಗ್ ಆಗ್ತೈತೆ ಅಂತೇಳಿ ಸೊ ಶಿವಗಂಗೆ ಬೆಟ್ಟ ಹತ್ತೋ ಟೈಮಿಗೆ ಏನೇನೆಲ್ಲ ಮಾಡಿದ್ವಿ ಎಷ್ಟೆಲ್ಲ ಸುಸ್ತಾಯಿತು ಆ್ಯಂಡ್ ಇಳಿಯೋ ಟೈಮಿಗೆ ಎಷ್ಟು ಟೈಮ್ ಆಯಿತು ಅನ್ನೋದನ್ನೆಲ್ಲ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋ ಒಳಗೆ ತೋರಿಸ್ತೀನಿ ಪಾರ್ಟ್ 2 ಒಳಗೆ ಸೊ ವಿಡಿಯೋನ ನೋಡಿರಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಟಾಟಾ ಬಾಯ್